ಅವರು ಅಷ್ಟೇ ಹೊರತಾಗಿ ಮತ್ತೆ ಆ ಬೋಳಿ ಮಕ್ಕಳು ಕೊಟ್ಟಿಲ್ಲ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲ ಪಾಲಿಟಿಕ್ಸ್ದವರು ಬರೀ ಬೆನ್ನಿ ಹಚ್ಚು ಕೆಲಸನ ಮಾಡ್ಯಾರ ಹೊರತಾಗಿ ನಾವು ನಿಮ್ಮ ಜೊತೆ ಅದೇ ಒಂದವರು ಈ ರೈತ ಸಂಘದವರು ಅಷ್ಟೇ. ಇವ್ರಿಗೆ ನಾವು ಪಲ್ಸ್ ಯೂನಿಯನ್ ವತಿಯಿಂದ ಆಗಲಿ ನಮ್ಮ ಒಂದು ಸಂಘದ ವತಿಯಿಂದ ಎಷ್ಟು ಕೃತಜ್ಞತೆನೂ ಸಲ್ಲಿದ್ರು ಕಮ್ಮಿನ ಅದ. ಅದ್ರಗೋಸ್ಕರ ಇಷ್ಟೆಲ್ಲ ನೀವು ಸಪೋರ್ಟ್ ಮಾಡತ್ತೀರಿ. ಆದ್ರೆ ಹಳ್ಳಿ ಒಳಗೆ ನಮ್ಮೆಲ್ಲ ಜೂನಿಯರ್ಸ್ ಆಗಲಿ ಹೆಣ್ಮಕ್ಳಿಗಾಗಲಿ ತಾಯಂದ್ರಿಗಾಗಲಿ ಬಹಳಷ್ಟು ಸಮಸ್ಯೆ ಯಾವ ಥರ ಅದಾವು, ದುಡ್ಡು ತುಂಬಿ ನಿಮ್ಮ ಹತ್ರ ನೀವು ಕೊಡಬೇಕು ಇಷ್ಟ ಹೇಳ್ತಾರೆ. ಅದ್ರಗೋಸ್ಕರ ನಾ ಚಂದ್ರಶೇಖರ್ ಅಣ್ಣವ್ರಿಗೆ ನನ್ನ ಒಂದು ಕಳಕಳಿಯಿಂದ ಏನು ಕೇಳ್ಕೊತೀನಿ ಅಂದ್ರೆ, ಪ್ರತಿ ತಾಲೂಕಿನವ್ರಿಗೆ ನಿಮ್ಮ ರೈತ ಸಂಘದ ಅಧ್ಯಕ್ಷರದಾರು ಅವರೆಲ್ಲರೂ ಅದಾರು. ಅವ್ರ ವತಿಯಿಂದ ನಮ್ಮ ಯೂನಿಯನ್ ನಮ್ಮ ಇವರು ಏಜೆಂಟ್ರು ಏನದಾರು, ದಯವಿಟ್ಟು ನಾ ಎಲ್ಲರ ರಿಕ್ವೆಸ್ಟ್ದಿಂದ ನಿಮ್ಗೆ ಏನು ಕೇಳ್ಕೊತೀನಿ, ಆ ತಾಲೂಕು ಒಳಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಈ ಥರ ಐತೆ ಅಂತ ನಿಮ್ಮ ರೈತ ಸಂಘದ ಅಧ್ಯಕ್ಷರು ಒಂದು ಸ್ವಲ್ಪ ಸಪೋರ್ಟ್ ಮಾಡ್ರೆ ನಿಮಗೆಲ್ಲರಿಗೂ ನಾವು ಬಹಳಷ್ಟು ಚಿರೋರಿನೂ ಇರ್ತೀವಿ. ಯಾಕಂದ್ರೆ ಪ್ರತಿಯೊಬ್ಬರು ಸರ್ ನಮ್ಮ ಮ್ಯಾಗ ಕಂಪ್ಲೇಂಟ್ ಕೊಡತ್ತಾರು, ನಮ್ಗೆ ಹೊಡಿತೀನಂತಾರು, ಬಡಿತೀನಂತಾರು, ನಮ್ಮ ಕಾರ್ ಒಯ್ಯಾಕ್ತಾರು, ನಮ್ಮ ದನ ಒಯ್ಯಾಕ್ತಾರು, ನಮ್ಮ ಕರ ಒಯ್ಯಾಕ್ತಾರು. ಈ ರೀತಿ ಎಲ್ಲರಿಗೂ ನಾವು ಹೇಳಿವು, ಎಲ್ಲರೂ ಕಂಪ್ಲೇಂಟ್ ಕೊಡ್ರಿ, ಪೊಲೀಸ್ ಸ್ಟೇಷನ್ ಆಗೋಣ ನಾವು ಬರ್ತೀವಿ, ಅದನ್ನ ಆಗೋಣ ಬರ್ತೀವಿ ಅಂತಾರ ಹೊರತಾಗಿ ಯಾರೂ ನಮಗೆ ಮಾಡಿದಿಲ್ಲ ಸಪೋರ್ಟ್. ಇವ್ರು ಮಾಡಾಕತ್ತಾರು, ಇದು ಮಾಡ್ಯಾರು, ಇದು ಭಾಳ ಋಣ ನಮ್ಮ್ಯಾಗ. ಇನ್ನೂ ಒಂದು ಸಪೋರ್ಟ್ ಏನು ಮಾಡ್ಬೇಕಾಗಿತ್ತಂದ್ರೆ, ನಮ್ಮ ಊರಾಗ ನಿಮ್ಮ ರೈತ ಸಂಘದ ಕಾರ್ಯಕರ್ತ ಏನದಾರು ಅವರು ಒಂದು ನಮಗೆ ಲೋಕಲ್ ತಾಲೂಕು ಮಟ್ಟಕ್ಕೆ ಸಪೋರ್ಟ್ ಮಾಡ್ರ ಈ ಜನ್ಮದಾಗ ನಾವು ನಿಮ್ಮ ಋಣ ಮುಟ್ಸಕ್ಕಾಗಲ್ದಂತ ಒಂದು ಉಪಕಾರ ನಮ್ಮ ಕಾರ್ಯಕರ್ತರ ಮ್ಯಾಗ ಆಕತ್ತೆ ಅಂತ ನಾ ಎಲ್ಲ ಕಾರ್ಯಕರ್ತರ ಮುಖಾಂತರ ನಾ ಕೇಳ್ಕೊತೀನಿ. ಅದೇ ರೀತಿ ಸರ್ ಆಗಲೇ ಒಬ್ರು ಒಂದು ಮಾತು ಹೇಳಿದ್ರು, ಅವ್ರು ಸಪೋರ್ಟ್ ಮಾಡಾಕತ್ತಿಲ್ಲ, ಇವ್ರು ಸಪೋರ್ಟ್ ಮಾಡತ್ತಿಲ್ಲ. ಯಾರು ಮಾಡ್ತಾರ ಅನ್ನೋದು ಮುಖ್ಯ ಅಲ್ಲ, ನಾವು ದುಡ್ಡು ತುಂಬಿಸಿವು, ಅವರು ಸಪೋರ್ಟ್ ನಾವು ಮಾಡಬೇಕಾಗಿದೆ. ಅದು ನಮ್ಮ ಕರ್ತವ್ಯ ಅಂತ ಪ್ರತಿಯೊಬ್ಬರು ತಿಳ್ಕೋಬೇಕು, ಪ್ರತಿಯೊಬ್ಬರು ಭಾಗವಹಿಸ್ಬೇಕು. ಇವತ್ತು ನನಗೆ 2 ದಿವಸ ಮುಂಚೆ